ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಲೋ. ಹಾಂ ಹೇಳಿರಿ ಸರ್, ನಮಗೊಂದು ಓಮಿನಿ ಗಾಡಿ ಕಳಿಸಿದ್ರಲ್ಲ ಸೇಲ್ಗಿದೆ ಅಂತ. ಹಾಂ ಸರ್, ಸೇಲಿದೆ ಸರ್. ಓಕೆ ಸರ್, ಮಾಡಲ್ ಏನೈತ್ರಿ? 2014. 14 ಮಾಡಲ್ಲು. ಹಾಂ, 2014. ಓಕೆ ಸರ್, ಓನರ್ ಎಷ್ಟಾಗಿದ್ದಾರೆ ತಾವು ಗಾಡಿಗೆ? 5ನೇ ಓನರ್ ಸರ್. ಓಕೆ, ಗಾಡಿ ತೊಗೊಳೋರು 6ನೇ ಓನರ್ ಹಾಕಾರೆ. ಹ್ಞೂ ಸರ್. ಓಕೆ, ರನ್ನಿಂಗ್ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರ್ ಓಡಿರೋದು? ರನ್ನಿಂಗ್ 95,000 ರೂಪಾಯಿ ಆಗಿತ್ತು ಸರ್, ಭಾಳ ಆಗಿಲ್ಲ. 95 ಸಾವಿರ ಹೊಡೈತ್ರಿ. ಹೆಚ್ಚಿಗೆ ಯೂಸ್ ಮಾಡಿಲ್ಲ ಸರ್ ಅದು. ಓಕೆ, ಏನು ಶೋರೂಮ್ ರೆಕಾರ್ಡ್ ಸಿಗುತ್ತೆ, ನೀವು ಹೊರಗಡೆ ಹ್ಞೂ ಸರ್. ಮಾಡ್ತಿದ್ರೆಲ್ಲ? ಎಲ್ಲ ಇದು ಕೆಲಸ 1 ವರ್ಷ 2 ವರ್ಷ ಶೋರೂಮ್ ಕೊಡ್ರಿ, ಉಳ್ದಿದ್ದು ಹೊರಗಡೆ ಮಾಡ್ತೀವಿ ಸರ್. ಹೌದ್ರಾ? ಹ್ಞೂ ಸರ್. ಓಕೆ ಸರ್, ಟೈರ್ ಕಂಡೀಷನ್ ಯಾವ ಥರ ಐತ್ರಿ? ಫ್ರಂಟ್ 4 ಟೈರ್ ಫ್ರೆಶ್ ಅದಾವೆ ಸರ್. ಫ್ರೆಶ್ ಅಂದರೆ ಎಷ್ಟು, ಒಂದು 2-3 ತಿಂಗಳು ಐತ್ರಿ ಹಾಕ್ಸಿ? ಹಾಂ ಸರ್, 3 ತಿಂಗಳು ಆಯ್ತು ಹಾಕ್ಸಿ. 90% ಮಟ್ಟ ಅದಾವೆ ಸರ್. ಓಕೆ, ವಿತ್ ಸ್ಟೀಪ್ನೂ ಐತ್ರಿ? ಸ್ಟೆಪ್ನಿನ ಐತೆ ಸರ್. ಓಕೆ ಸರ್, ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿರಾ? ಸರ್ ಇಂಜನ್ ಕಂಡೀಷನ್ ಸೀಲ್ಡ್ ಇಂಜನ್ ಐತೆ ಸರ್. ಹಾಂ ರೀ. ಅದು ಬಾಡಿ ಇದು ಕಂಪ್ನಿ ಪೆಂಟ್ ಐತೆ ಸರ್. ಹಾಂ. ಸ್ವಲ್ಪ ಮುಂದೆ ಟೈರ್ ಕಡೆ ಸ್ವಲ್ಪ ಇದು ಮಾಡೀನಿ ಸರ್. ಏನಾಗೈತೆ? ಜಂಗ್ ಹಿಡ್ದಿದೆ ಅಷ್ಟೇ, ಸ್ವಲ್ಪ ಮಾಡ್ಸಿನ ಮೈನರ್. ಉಳ್ದಿದ್ದು ಏನಿಲ್ಲ ರೀ, ಎಲ್ಲ ಒರಿಜಿನಾಲಿಟಿ ಐತೆ ಸರ್. ಕಂಪ್ನಿ ಪೆಂಟ್, ಏನು ಟಚ್ ಪಚ್ ಏನಿಲ್ಲ ಸರ್. ಓಕೆ, ಗಾಡಿ ಎಕ್ಸ್ಟೆಂಡು ರೀಪೆಂಡು ಡೆಂತು ಕ್ರಸಸ್ ಈ ಥರ ಏನಾಗಿಲ್ಲ. ಅದು ಸ್ವಲ್ಪ ಮುಂದೆ ಏನು ಡೆಂತ್ ಐತಿ ಅಂತ ಹೇಳಕತ್ತೀರಿ? ಒಂದು ಸ್ವಲ್ಪ ಇತ್ತು, ಸ್ವಲ್ಪ ಮಾಡ್ಸೀನಿ ಸರ್. ಅದು ರೆಡಿ ಮಾಡಿಸಿದ್ರಾ? ಹಾಂ ಸರ್, ರೆಡಿ ಮಾಡ್ಸೀನಿ ಸರ್. ಓಕೆ ಸರ್, ಇದು 5 ಸೀಟ್ರ್ ಬೇಕಲ್ಲ, 7+1 8 ಸೀಟ್ರ್ ಬೇಕಲ್ಲ? 8 ಸೆಟ್ ಸರ್. ಹೌದ್ರಾ? ಹಾಂ. ಫಿಟ್ನೆಸ್ ಏನು LPG ಇದೆಯಾ, ಏನು ಪ್ಯೂರ್ ಪೆಟ್ರೋಲ್ ಮಾತ್ರನಾ? LPG ವಿತ್ ಪೆಟ್ರೋಲ್ ಸರ್. ಹೌದ್ರಾ? ಅಪ್ರೂವಲ್ ಐತ್ರಿ? ಅಪ್ರೂವಲ್ ಐತೆ ಸರ್. ಓಕೆ ಸರ್, ಮೈಲೇಜಲ್ಲಿ ಏನು ಬರುತ್ತೆ ಸರ್ ನಿಮ್ಮ ಕೈಯಲ್ಲಿ? ಮೈಲೇಜ್ ಪೆಟ್ರೋಲ್ಗೆ ಒಂದು 18 ಮಟ್ಟ ಕೊಡ್ತೈತೆ ರೀ. ಗ್ಯಾಸಿಗೆ ಒಂದು ಮನಿ ಸಿಲಿಂಡ್ರ್ ಹಾಕಿದ್ರೆ 300 ಕಿಲೋಮೀಟ್ರ್ ಮ್ಯಾಲೆ ಕೊಡ್ತೇವೆ ಸರ್. ಹೌದ್ರಾ? ಎಲ್ಲ ಕಿಟ್ ಹೊಸ ಹಾಕೀನಿ ಸರ್. ಶೀಟ್ ಕುಷಿಂಗ್ ಮಾಡ್ತೀನಿ ಸರ್ ಮೊನ್ನೆ. ಹ್ಞೂ. ಫ್ರೆಶ್ ಐತೆ ಸರ್ ಗಾಡಿದು. ಗಾಡಿ ತೊಗೊಳೋರಿಗೆ ₹1 ಖರ್ಚಿಲ್ಲ. ಖರ್ಚಿಲ್ಲದಂಗೆ ತೊಗೋಬೋದ್ರಿ ಆರಾಮಾಗಿ ತೊಗೋಬೋದು ಸರ್. ಓಕೆ, ಸಿಸ್ಟಮ್ ಐತ್ರಿ ಮ್ಯೂಸಿಕ? ಐತೆ ರೀ, 2 ಸ್ಪೀಕರ್, 1 ಸಿಸ್ಟಮ್ ಐತಿ. ಓಕೆ ಸರ್. ಹೆಂಗೈತಿ ಗಾಡಿ? ಹಂಗೆ ಕೊಡೋದ್ರಿ, ಏನು ತಗೊಳಂಗಿಲ್ಲ ಸರ್. ಓಕೆ ಸರ್, ಕ್ಯಾರಿಯರ್ ಬಂಪರು ಎಲ್ಲ ಇದೆಯಾ? ಈಗ ಮುಂದೆ ಬಂಪರ್ ಐತೆ ಸರ್, ಹಿಂದೆ ಸ್ಪ್ಯಾಲರ್ ಐತಿ. ಕ್ಯಾರರ್ ಒಂದು ಹಾಕ್ಬೇಕಂತ ಐತಿ, ಹಾಕತ್ತೀನಿ. ಇಲ್ಲ ನೋಡ್ಬೇಕು ಸರ್, ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ಹಾಕ್ತೀನಿ. ಈಗ ಆಲ್ರೆಡಿ ಇಲ್ಲ ಸರ್. ಈಗ ಆಲ್ರೆಡಿ ಇಲ್ಲ. ಹಾಂ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಐತ್ರಿ ಸರ್? ಇನ್ಶೂರೆನ್ಸು ಇವಾಗ ಅಂತೂ ಇದ್ದೇ ಇರುತ್ತೆ ಬಿಡಿ, ಯಾಕಂದ್ರೆ 14 ಮಾಡಲ್ಲ ಅಂದ ಕಾರಣ. ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇದೆ? ಇನ್ಶೂರೆನ್ಸ್ ಇನ್ನೂ ಇದು ಇನ್ನೂ 10ನೇ ತಿಂಗಳ ಸರ್. ಇನ್ನೂ 4-5 ತಿಂಗಳು ಆಯ್ತು ಸರ್. ಇನ್ನೂ 4 ತಿಂಗಳು ಐತ್ರಿ ಇನ್ಶೂರೆನ್ಸು? ಹ್ಞೂ ಸರ್. ಓಕೆ ಸರ್, ರೇಟ್ ಏನು ಕೋಟ್ ಮಾಡ್ತಾ ಇದ್ದೀರಿ ಅವಾಗ ಗಾಡಿಗೆ? ಸರ್ 2,40,000 ರೂಪಾಯಿ ಹೇಳ್ತೀನಿ ಸರ್. ಹಾಂ. ನಿಮ್ಮ ಕಡೆಯಿಂದ ಯಾರು ಫೋನ್ ಹಚ್ಚಿ ಯೂಟ್ಯೂಬರ್ ಅಂತ ನಾವು ಗೋಲ್ಡ್ ನಿಮ್ಮ ಕಡೆ ಏನು ಫಾಲೋವರ್ ಬಂದರೆ ಒಂದು ಸರಿ ನೆಗೆಸಿ ಮಾಡಿಕೊಡ್ತೀನಿ. ಏನು ಮಾಡ್ಕೊಡ್ತೀರಿ ಸರ್ ರೇಟ್? ಏನು ಮಾಡ್ಕೊಡ್ತೀರಿ ರೇಟ್ ಇದು? 2,40,000 ರೂಪಾಯಿ ಹೇಳತ್ತೀನಿ ಸರ್. ನಿಮ್ಮ ಕಡೆಯಿಂದ ಬಂದರೆ ಒಂದು 10,000 ರೂಪಾಯಿ ಕಡಿಮೆ ಮಾಡಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ. ಬಂದು ನೋಡ್ಬೇಕು ಸರ್. ಅಲ್ಲೇ ಫೋನಲ್ಲಿ ಮಾತಾಡಂದ್ರೆ ಒಂದು ಫಿಕ್ಸ್ ರೇಟ್ ಆಗಂಗಿಲ್ಲ. ಇಲ್ಲಿ ಬಂದು ನೋಡಿದ್ಮೇಲೆ ಫಿಕ್ಸ್ ರೇಟ್ ಸರ್, ಫೈನಲ್ ರೇಟ್. ಓಕೆ, 14 ಮಾಡಲು ನೀವು 5ನೇ ಓನರು, ತೊಗೊಳೋರು 6ನೇ ಓನರ್ ಆಗಿರ್ತಾರೆ. ಹ್ಞೂ ಸರ್. ಇವಾಗ 2,40,000 ಹೇಳಕತ್ತೀರಿ, 10 ರೂಪಾಯಿ ನೆಗೆಶ್ಮೆಂಟ್ ಮಾಡ್ಕೊಂಬಿಟ್ಟು 2,30 ಕೊಡ್ತೀರಾ? ಕೊಡ್ತೀನಿ ಸರ್. ಓಕೆ, ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತಲ್ಲ ರೀ? ಹತ್ತಿರ ಬಂದ ಮೇಲೆ ಸರ್, ನೋಡಿದ ಮೇಲೆ. ಓಕೆ, ಒಟ್ಟಿನಲ್ಲಿ ಆಗುತ್ತೆ. ಆಯ್ತು ಸರ್. ಓಕೆ, ಕೊಡೋಣ ಸರ್. ಭಾಳ ಯಾಕಂದ್ರೆ ನಿಮ್ಗೆ ಯೂಟ್ಯೂಬ್ನಲ್ಲಿ ನೋಡಿ ಭಾಳ ದೂರಿಂದ ಬರ್ತಾರೆ, ಮಾಡಿಕೊಡೋಣ ಅಂತ. ಓಕೆ ಸರ್, ಇದು ಗಾಡಿ ಇರೋಂಥ ಲೊಕೇಶನು? ಲೊಕೇಶನ್ ಸರ್, ಇದು ಹಾವೇರಿ ಕಡೆ ಕಾಗಿನಲ್ಲಿ ಅಂತ ಸರ್. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೇ ನಂಬರ್ ಸರ್. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀನಿ. ನೋಡಿ ಬಂದವ್ರಿಗೆ ಆದಷ್ಟು ನೋಡಿ ಇದು ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.